ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಟೈಮ್ ಬಂದುಬಿಟ್ಟು 3:30 ಆಯಿತು. ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ವ್ಲಾಗಿಗೆ ನಿಮ್ಮೆಲ್ಲರನ್ನು ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ ಗೈಸ್, ಇದು ಇವಾಗ ಹಲಸಿನಕಾಯಿ ಸೀಸನ್ ಅಲ್ಲ. ಸೊ ಇಲ್ಲಿ ದೊಡ್ಡದಾಗಲಿಲ್ಲ, ಸೊ ಚಿಕ್ಕ ಚಿಕ್ಕದಾಗಿದೆ. ಇದು ನೋಡಿ, ಇದು ನಮ್ಮ ಮನೆ ಅಂಗಳದಲ್ಲಿರುವ ದೊಡ್ಡ ಮಾವಿನ ಮರ. ಸೊ ಇದರಲ್ಲಿ 2 ವರ್ಷ ಏನೋ ಆಯಿತು ಮಾವಿನಕಾಯಿ ಆಗದೆ. ಸೊ ಈ ವರ್ಷ ಅದರಲ್ಲಿ ಫುಲ್ಲು ಹೂ ಬಿಟ್ಟಿದೆ. ಗೈಸ್, ಇದು ನೀವು ನೋಡ್ತಿರ್ಬೋದು, ಇದು ಸಣ್ಣ ಮಾವಿನ ಮರ. ಸೊ ಇದರಲ್ಲಿ ಮೊನ್ನೆಲ್ಲ ಫುಲ್ಲು ಹೂವಿತ್ತು, ಅದೇನು ಗೊತ್ತಿಲ್ಲ, ವಾಪಸ್ ಎಲ್ಲ ಚಿಗುರಿದೆ. ಗೈಸ್, ಇದೊಂದು ದಾಸವಾಳ ನೋಡಿ. ಸೊ ಇದರಲ್ಲಿ ಇನ್ನೊಂದು ಕಲರ್ ಇತ್ತು, ರೆಡ್. ಸೊ ಅದು ಇವಾಗ ಗಿಡನೇ ಇಲ್ಲ, ಸತ್ತೋಗಿದೆ. ಇನ್ನೊಂದು ಇದು ಹಳದಿ, ಅದು ಮತ್ತು ಇದು ಈಗ ನಾರ್ಮಲ್ ಇದೆ ಅಲ್ಲ, ಸೊ ರೆಡ್ ಅದೇ. ನಾನು ಆವತ್ತೊಂದು ವ್ಲಾಗ್ ಹಾಕಿದ್ದೆ ಅಲ್ಲ. ಸೊ ನಮ್ಮ ಹೂವಿನ ಗಿಡದ ಹತ್ರ ಒಂದು ಹಕ್ಕಿ ಗೂಡು ಕಟ್ತಿತ್ತಂತ. ಸೊ ನಾನು ಅದು ಗೂಡು ಕಟ್ಟುವಾಗಲೇ ನೋಡ್ತಿದ್ದೆ. ಹಾಗೆ ಮತ್ತು ಅದು ಮೊಟ್ಟೆನೇ ಇಡಲಿಲ್ಲ ಅಂತ ನಾನು ಒಂದು ವ್ಲಾಗ್ ಹಾಕಿದ್ದಲ್ಲ. ಸೊ ಇವಾಗ ಅದರಲ್ಲಿ ಮೊಟ್ಟೆ ಇಡಲಿಲ್ಲ. ಸೊ ಆ ಗೂಡು ಹಾಗೇನೇ ಇದೆ. ಸೊ ನಮ್ಮ ಮನೆ ಹಿಂದುಗಡೆ ಬ್ಯಾಕ್ ಸೈಡಲ್ಲಿ 2 ಗೂಡು ಇದೆ. ಸೊ ಒಂದು ಗೂಡು ನಾನು ಆಲ್ರೆಡಿ ನೋಡಿದ್ದೆ, 2 ಮೊಟ್ಟೆ ಇದೆ ಅದರಲ್ಲಿ. ಸೊ ಇನ್ನೊಂದು ಗೂಡು ಇರುವುದು ನಂಗೆ ಗೊತ್ತಿರಲಿಲ್ಲ. ನನಗೆ ಇವತ್ತು ಬೆಳಗ್ಗೆ ಅಮ್ಮ ಹೇಳಿದರು, ಸೊ ಅಲ್ಲಿ ಒಂದು ಗೂಡು ಇದೆ ಹಕ್ಕಿಯದು, 2 ಮೊಟ್ಟೆ ಇದೆ ಅಂತ. ಸೊ ನಾನು ಹಾಗೆ ನೋಡುವಂತ ಆವಾಗ ಹೋಗಿದ್ದೆ. ಸೊ ಆವಾಗ ಹೋಗುವಾಗ ಅದರಲ್ಲಿ ಹಕ್ಕಿ ಇತ್ತು. ಹಾಗೆ ನಾನು ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ, ದೂರದಿಂದ ನೋಡಿ ಬಂದೆ. ಸೊ ಇವಾಗ ಅದರ ಹಕ್ಕಿ ಇಲ್ಲ. ಹಾಗೆ ನಾನು ಮೊಟ್ಟೆಯನ್ನು ಸಹ ನೋಡಿದೆ, 2 ಮೊಟ್ಟೆ ಇದೆ. ಸೊ ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಗೈಸ್, ನೀವಿಲ್ಲಿ ನೋಡ್ತಿರ್ಬೋದು, ನಾನು ಆವಾಗ ಹೇಳಿದಲ್ಲ, ನಾನು ಆಲ್ರೆಡಿ ಮೊದಲೇ ನೋಡಿದ್ದೆ ಗೂಡು ಅಂತ. ಸೊ ಅದುವೇ ಗೂಡು ಇದು ತುಂಬ ದಿವಸ ಆಯಿತು ಗೂಡು ಕಟ್ಟಿಸಿ. ಇದರಲ್ಲಿ 2 ಮೊಟ್ಟೆ ಇದೆ. ಗೈಸ್, ಇನ್ನೊಂದು ಮೊಟ್ಟೆ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ. ಸೊ ಇದುವೇ. ಸೊ ಇದು ಒಂಥರ ಮೆರೂನ್ ಕಲರ್ ಇದೆ. ಗೈಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಅರಿವೆ ಸೊಪ್ಪು. ಸೊ ಇದು ನಾನು ಮೊನ್ನೆ ಪುತ್ತೂರು ಕಂಬಳಕ್ಕೆ ಹೋಗಿದ್ದೆ ಅಲ್ಲ. ಸೊ ಅಲ್ಲಿಂದ ಬರುವಾಗ ಈ ಅರಿವೆ ಸೊಪ್ಪಿನ ಗಿಡ ಮತ್ತು ಮೆಣಸಿನ ಗಿಡ ತಂದಿದ್ದೆ. ಸೊ ಅಲ್ಲಿ ಸಂತೆಯಲ್ಲಿತ್ತು, ಹಾಗೆ ಬರುವಾಗ ನಾನು ತಂದಿದ್ದೆ. ಸೊ ಇದು ನಾನು ಮನೆಯಲ್ಲಿರುವ ಒಣಮೆಣಸಿನಕಾಯಿ ಇದೆ ಅಲ್ಲ. ಸೊ ಅದರದ್ದು ಬೀಜ ಹಾಕಿದ್ದು. ಸೊ ಅದರಲ್ಲಿ ಇಷ್ಟು ಗಿಡ ಬಂದಿದೆ. ಸೊ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಸಣ್ಣ ವ್ಲಾಗ್ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದ ಜೊತೆಗೆ ಸಿಗುವ. ಸೊ ಟಾಟಾ, ಟೇಕ್ ಕೇರ್, ಬಾಯ್.